ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ಉಪಯೋಗ ಮಾಡುವಂತಹ ಎಣ್ಣೆಗಳಲ್ಲಿ ಹಲವಾರು ರೀತಿಯ ವಿಧಗಳಿವೆ. ಉದಾಹರಣೆಗೆ ತಲೆಗೆ ಬಳಕೆ ಮಾಡುವಂತಹ ಒಂದು ಎಣ್ಣೆ ಆದರೆ ಅಡುಗೆಗೆ ಬಳಸುವ ಎಣ್ಣೆ, ದೀಪಕ್ಕೆ ಬಳಸುವ ಎಣ್ಣೆ, ಹೀಗೆ ನಮಗೆ ಹಲವಾರು ರೀತಿಯ ವಿವಿಧ ರೀತಿಯ ಎಣ್ಣೆಗಳನ್ನು ನೋಡಲು ಸಿಗುತ್ತವೆ. ಅದರಲ್ಲಿ ಈ ಹರಳೆ ಎಣ್ಣೆ ಕೂಡ ಒಂದು. ಈ ಹರಳೆ ಎಣ್ಣೆಯನ್ನು ಕೆಲವು ಕಡೆ ಔಡಳೆ ಎಣ್ಣೆ ಎಂದು ಕೂಡ ಕರೆಯುತ್ತಾರೆ. ಈ ಹರಳೆ ಎಣ್ಣೆಯಲ್ಲಿ ಇರುವಂತಹ ಗುಣಗಳ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಏಕೆಂದರೆ ಇದರ ಬಳಕೆ ಮಾಡುವ ಜನರು ತುಂಬಾ ಕಡಿಮೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ವೀಕ್ಷಕರೇ, ಈ ಹರಳೆ ಎಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಹರಳೆ ಎಣ್ಣೆಯನ್ನು ನಾವು ಯಾವೆಲ್ಲ ಅನಾರೋಗ್ಯದ ಸಮಸ್ಯೆಗಳಿಗೆ ಬಳಕೆ ಮಾಡಬಹುದು ಅಂತ ತಿಳಿಸಿಕೊಡುತ್ತಾ ಇದ್ದೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ. ವೀಕ್ಷಕರೇ, ತುಂಬ ಜನರಿಗೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಅಂದರೆ ಕಪ್ಪು ಕಲೆಗಳಾಗಿರುತ್ತವೆ. ಹೀಗೆ ಆಗುವುದರಿಂದ ನಮ್ಮ ಸೌಂದರ್ಯ ಕೂಡ ಕೆಡುತ್ತದೆ. ಇದನ್ನು ಹೋಗಲಾಡಿಸಲು ಹಲವಾರು ರೀತಿಯ ಕ್ರೀಮ್ಗಳು ಮಾರುಕಟ್ಟೆಯಲ್ಲಿ ದೊರಕುತ್ತದೆ. ಆದರೆ ಇವುಗಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ತ್ವಚೆ ಇನ್ನಷ್ಟು ಹಾಳಾಗುತ್ತದೆ. ಹಾಗಾಗಿ ನೈಸರ್ಗಿಕವಾಗಿ ಸಿಗುವಂತಹ, ಮನೆಯಲ್ಲೇ ಸಿಗುವಂತಹ, ಮನೆಬದ್ದಾಗಿ ಬಳಸುವಂತಹ ಹರಳೆ ಎಣ್ಣೆಯನ್ನು ಉಪಯೋಗ ಮಾಡಬಹುದು. ನಿಮಗೇನಾದರೂ ನಿಮ್ಮ ಕಣ್ಣಿನ ಕೆಳಗಡೆ ಕಪ್ಪು ಕಲೆಗಳಾಗಿದ್ದರೆ ಅಥವಾ ಡಾರ್ಕ್ ಸರ್ಕಲ್ ಆಗಿದ್ದರೆ ಅಥವಾ ಮುಖದ ಮೇಲೆ ಯಾವುದಾದ್ರೂ ಕಪ್ಪು ಕಲೆಗಳಿದ್ದರೆ ಈ ಎಣ್ಣೆಯನ್ನು ಒಮ್ಮೆಯಲ್ಲಿ ಹಚ್ಚಿ ನೋಡಿ. ಯಾಕಂದರೆ ಇದರಲ್ಲಿ ಒಮೆಗಾ 3 ಇರುವುದರಿಂದ ಕಪ್ಪು ಕಲೆಯನ್ನು ನಿವಾರಣೆ ಮಾಡಲು ಬೇಗನೆ ಸಹಾಯವಾಗುತ್ತದೆ. ಮತ್ತು ನಿಮ್ಮ ಮುಖದ ಮೇಲೆ ತುಂಬಾ ಪಿಂಪಲ್ಸ್ ಆಗಿದ್ದರೆ ಅಂದರೆ ಮಡುವೆಗಳಾಗಿದ್ದರೆ ಅದಕ್ಕೂ ಕೂಡ ಇದು ತುಂಬಾ ಉಪಯುಕ್ತವಾಗಿದೆ. ಮುಖದ ಮೇಲೆ ತುಂಬಾ ಮಡುವೆಗಳಿದ್ದರೆ ರಾತ್ರಿ ಸಮಯದ ಹೊತ್ತು ನೀವು ನಿಮ್ಮ ಮುಖಕ್ಕೆ ಈ ಹರಳೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಮಲಗುವ ಮುನ್ನ ಇದನ್ನು ತೊಳೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಮುಖದಲ್ಲಿ ಇರುವಂತಹ ಪಿಂಪಲ್ಸ್ಗಳು ಬೇಗನೆ ಕಡಿಮೆ ಆಗುತ್ತದೆ. ಇನ್ನು ಈ ಹರಳೆ ಎಣ್ಣೆಯು ಕೂದಲು ಉದುರುವಿಕೆಯನ್ನು ತಡೆಗಟ್ಟಲು ಅತ್ಯುತ್ತಮವಾದ ಮನೆಮದ್ದಾಗಿದೆ. ಜೊತೆಗೆ ಈ ಹರಳೆ ಎಣ್ಣೆಯನ್ನು ನಿಮ್ಮ ತಲೆಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ನಿಮ್ಮ ಕೂದಲು ಬೆಳವಣಿಗೆಗೂ ಕೂಡ ಸಹಾಯವಾಗುತ್ತದೆ. ಅದಕ್ಕಾಗಿ ನೀವು ಈ ಹರಳೆ ಎಣ್ಣೆಯನ್ನು ತೆಗೆದುಕೊಂಡು ನಿಮ್ಮ ತಲೆ ಕೂದಲಿನ ಬೇರಿಗೆ ಹಾಕಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಳಿಕ ನಿಮ್ಮ ತಲೆಯನ್ನು ತೊಳೆಯಬೇಕು. ಇದರಲ್ಲಿ ಅಂಟಿನ ಗುಣಗಳು ಇರುವುದರಿಂದ ನಿಮ್ಮ ತಲೆಯ ಕೂದಲನ್ನು ತೊಳೆಯಲು ಕಷ್ಟವಾಗಬಹುದು. ಆದರೆ ಇದು ನಿಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಹಚ್ಚುವುದರಿಂದ ನಿಮ್ಮ ತಲೆ ಹೊಟ್ಟು ಕೂಡ ನಿವಾರಣೆ ಆಗುತ್ತದೆ. ಜೊತೆಗೆ ಕೂದಲು ಉದುರುವುದನ್ನು ಕೂಡ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಇನ್ನು ಕೀಲು ನೋವು ಇದ್ದವರಿಗೆ ಅಥವಾ ಸಂಧಿವಾತ ಇದ್ದವರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಸ್ವಲ್ಪ ಹರಳೆ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ನಂತರ ನೋವು ಇರುವಂತಹ ಜಾಗದ ಮೇಲೆ ಹಚ್ಚಿ ಕೆಲವು ನಿಮಿಷಗಳ ಕಾಲ ಇದನ್ನು ಮಸಾಜ್ ಮಾಡಿ ನಂತರ ನೀವು ಎಣ್ಣೆ ಹಚ್ಚಿರುವ ಜಾಗದಲ್ಲಿ ಬಿಸಿ ನೀರಿನಿಂದ ತೊಳೆಯಿರಿ. ಹೀಗೆ ವಾರದಲ್ಲಿ 3-4 ಸಲ ಮಾಡುವುದರಿಂದ ನಿಮ್ಮ ಸಂಧಿವಾತ ಆಗಿರಬಹುದು ಅಥವಾ ಕೀಲು ನೋವಿನ ಸಮಸ್ಯೆ ಬೇಗನೆ ನಿವಾರಣೆ ಆಗುತ್ತದೆ. ಹೀಗೆ ಈ ಹರಳೆ ಎಣ್ಣೆಯನ್ನು ನಿಮ್ಮ ಕೂದಲು, ಚರ್ಮದ ಆರೈಕೆ, ಕೀಲು ನೋವು, ದೇಹದ ನೋವು, ಕಾಲುಗಳ ಆರೈಕೆ ಇತ್ಯಾದಿ ಸಮಸ್ಯೆಗಳನ್ನು ಗುಣಪಡಿಸಲು ಈ ಹರಳೆ ಎಣ್ಣೆಯನ್ನು ಉಪಯೋಗ ಮಾಡಬಹುದು. ತುಂಬ ಜನರು ತಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಇದನ್ನು ಬಳಸುತ್ತಾರೆ ಮತ್ತು ಕೆಲವರು ಮಲಬದ್ಧತೆ ಸಮಸ್ಯೆಯನ್ನು ಹೋಗಲಾಡಿಸಲು ಕೂಡ ಇದನ್ನು ಕುಡಿಯುತ್ತಾರೆ. ಇದನ್ನು ಸೇವನೆ ಮಾಡುವುದರಿಂದ ಹೊಟ್ಟೆಯಲ್ಲಿರುವಂತಹ ಕಲ್ಮಶಗಳು ಕೂಡ ದೂರ ಮಾಡಿ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಆದರೆ ಈ ತೈಲವು ಸ್ವಲ್ಪ ದಪ್ಪವಾಗಿರುತ್ತದೆ. ಆದ್ದರಿಂದ ಇದನ್ನು ಸಣ್ಣ ಪ್ರಮಾಣದಲ್ಲಿ ಅಥವಾ ನಿಮ್ಮ ವೈದ್ಯರು ಹೇಳಿರುವಂತೆ ಇದನ್ನು ಉಪಯೋಗ ಮಾಡುವುದು ಒಳ್ಳೆಯದು. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.